ಅಯ್ಯೋ ಕೇಳಿ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಗೊತ್ತಾಯ್ತು ಯಾರು ಜಪ ಮಾಡ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ನಾಳೆ ತೀರ್ಮಾನ ಮಾಡ್ತಾರೆ. ಜನ ನಾವು ತಪ್ಪು ಮಾಡಿದ್ರೆ ಜನ ನಮ್ಮ ತೀರ್ಮಾನ ಮಾಡ್ತಾರೆ. ನಮ್ಮನ್ನು ಆಚೆ ಇಡ್ತಾರೆ. ಇಡಲಿ. ಇದು ರಾಜಕಾರಣದಲ್ಲಿ ಇವೆಲ್ಲ ಏರಿಳಿತಗಳು ಇದ್ದಿದ್ದೇನೆ. ನಾವು ನಮ್ಗೆ ಅವಕಾಶ ಕೊಡಿ. 2 ವರ್ಷ ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವರಿಗೆ. ಅವ್ರ ನಡವಳಿಕೆ ಸರಿ ಇಲ್ಲ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿಗಡೆ ತಡ್ಕೊಳ್ಳಿ. ನೀವು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮೇಲೆ ಗೋಬೆ ಕುಡಿಸ್ಬಿಡ್ಬೇಕು, ಯಾವುದಾದ್ರೂ ಹುಡುಕ್ಬೇಕು. ಅದು ಯಾವುದೋ ಕಥೆ ಹೇಳ್ತಾರೆ. ನಾನು ಒಂದೇ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡ್ತೀನಿ. ಈಗ ನಿಮ್ಮ ಕುಟುಂಬದ ಆಸ್ತಿ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬದ ಆಸ್ತಿ ಈಗಾಗಲೇ ಇವರು ದೇವೇಗೌಡರು ಇವರೆಲ್ಲ ಸೇರಿ ತನಿಖೆ ಮಾಡಿಸಿ IT ED ಎಲ್ಲ ಆಗಿ ಇವರು ಏನೂ ಇಲ್ಲ, ಇವರು ಕರೆಕ್ಟಾಗಿ ಮಾಡ್ಕೊಂಬಂದವ್ರೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲೇ ತೀರ್ಮಾನ ಆಗಿ ಆಚೆ ಬಂದುಬಿಟ್ರು. ಈಗ ನಿಮ್ಮದನ್ನು ಕೂಡ ಒಳಪಡಿಸ್ತೀರ ಹಂಗಾರೆ ತನಿಖೆಗೆ? ನಿಮ್ಮದು ಕೂಡ ಪ್ರಾಮಾಣಿಕವಾಗಿ ಚರ್ಚೆಗೆ ಬರ್ತಿರೋ. ಹೋಗಲಿ ಚರ್ಚೆ ಮಾಡೋಣ. ನೀವು ಹೆಂಗೆ ಸಂಪಾದನೆ ಮಾಡಿದ್ರಿ? ನಿಮ್ಗೆ ಇಷ್ಟೊಂದು ದುಪ್ಪಟ್ಟು ಆಸ್ತಿ ಆಯ್ತಲ್ಲ. ನಿಮ್ಮ ಮಗನ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಐತೆ, ಹೆಂಡತಿ ಹೆಸರಲ್ಲಿ ಐತೆ, ನಿಮ್ಮ ಹೆಸರಲ್ಲಿ ಐತೆ, ನಿಮ್ಮ ಅಣ್ಣ ಹೆಸರಲ್ಲಿ ಐತೆ, ನಿಮ್ಮ ತಮ್ಮನ ಹೆಸರಲ್ಲಿ ಇದೆ. ಇವೆಲ್ಲನೂ ಕೂಡ ಚರ್ಚೆ ಮಾಡೋಣ ಸಾರ್ವಜನಿಕವಾಗಿ. ಹಂಗಾರೆ ಎಲ್ಲಿಂದ ಬಂತು ಅಂತ? ನೀವೇನಾರು ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರ ವ್ಯವಹಾರ ಮಾಡ್ತಾ ಇದ್ದೀರಾ, ದೊಡ್ಡ ಏನಾರ ಟಾಟಾ ಬಿರ್ಲಿಂದ ಏನಾರ ಪಾರ್ಟ್ನರ್ಶಿಪ್ ಶೇರ್ ಐತಾ? ಹೇಳ್ಬೇಕಲ್ಲ ಏನಾರು ಒಂದು. ನಿಮಗೆ ದುಡ್ಡೆಲ್ಲ ಹೆಂಗೆ ಬಂತು ಹಂಗಾರೆ ಆಸ್ತಿ ಎಲ್ಲ? ನಾನು ಒಂದ್ಸರಿ ಕೇಳಿದ್ದೆ, ಅವ್ರು ಮುಖ್ಯಮಂತ್ರಿಯಾಗಿ ಹೇಳಿದಾಗ ನಾನು ಒಂದ್ಸರಿ ಕೇಳಿದ್ದೆ, ನಾನು ಒಂದು ಟ್ರಾನ್ಸ್ಫರಲ್ಲೂ ಕೂಡ ನಾನಾಗಲಿ ನನ್ನ ಕುಟುಂಬ ಆಗಲಿ ದುಡ್ಡು ತೊಗೊಂಡಿಲ್ಲ ಅಂದ್ರೆ ಬಂದು ಪ್ರಮಾಣ ಮಾಡಿ ಸ್ವಾಮಿ ಅಂದೆ. ಎಲ್ಲರ ತಾವು ದುಡ್ಡು ತೊಗೊಂಡ್ರ ಉದಾಹರಣೆಗಳಿದ್ದಾವೆ. ಟ್ರಾನ್ಸ್ಫರ್ಸಲ್ಲೂ ದುಡ್ಡು ತೊಗೊಂಡ್ರ ಉದಾಹರಣೆಗಳಿದ್ದಾವೆ. ಪೋಸ್ಟಿಂಗ್ಸಲ್ಲಿ ದುಡ್ಡು ತೊಗೊಂಡ್ರ ಉದಾಹರಣೆಗಳಿದ್ದಾವೆ. ನಿನ್ನ ಅಧ್ಯಕ್ಷನ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ಅರ್ಧಂಬರ್ಧ ವಾಪಸ್ ಕೊಟ್ಟರು ಉದಾಹರಣೆಗಳು ಇದ್ದಾವೆ. ಜಿಲ್ಲಾ ಪರಿಷತ್ತಲ್ಲಿ ಅಧ್ಯಕ್ಷನ ಮಾಡ್ತೀನಿ ಅಂತ ದುಡ್ಡು ತೊಗೊಂಡು ಇಲ್ಲಿ BBMPನಲ್ಲಿ ಮೇಯರ್ ಮಾಡ್ಬೇಕಾದ್ರೆ ದುಡ್ಡು ತೊಗೊಂಡ್ರ ಉದಾಹರಣೆಗಳಿದ್ದಾವೆ ಕಾರ್ಯಕರ್ತರ ಹತ್ರ. ಇವೆಲ್ಲರೂ ಕೊಡ್ತೀವಿ ಬೇಕಾದ್ರೆ ಎಕ್ಸಾಂಪಲ್ಸ್ ಬೇಕು ಅಂದರೆ ಕುಮಾರಸ್ವಾಮಿ ಅವ್ರಿಗೆ. ನೀವು ಪ್ರಾಮಾಣಿಕವಾಗಿರಿ ಸ್ವಾಮಿ. ನಾವು ನಿಮ್ಮ ಕಾಲು ಮುಟ್ಟು ನಮಸ್ಕಾರ ಮಾಡ್ತೀವಿ. ನೀವು ಇದೇ ಸ್ಥಿತಿ, ಜಾಸ್ತಿ ಕಡಿಮೆ ಬೇರೆ ಇರ್ಬೋದು, ಆದರೆ ನಿಮ್ಮ ರಾಜಕಾರಣ ಇದೇ ದಿಕ್ಕಿನಲ್ಲಿ ನಡೀತಾ ಇರೋದು. ನೀವು 100% ನಾನು ಪ್ರಾಮಾಣಿಕ ಕಣೆ ಅಂತಂದರೆ ಪ್ರೂವ್ ಮಾಡಿ ಬಂದು ಮಾತಾಡೋಣ. ಸುಮ್ಮನೆ ಹಿಂಗೆ ಈಗ ಅವ್ರ ಉದ್ದೇಶ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು, ಇಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಅವ್ರದ್ದು.